ಗಾಯ್ಸ್ ನಮಸ್ತೆ. ಇವತ್ತು ನಾನು ಹೇಳಕ್ ಬಂದಿದ್ದೇನೆ ನಿಮಗೋಸ್ಕರ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನನ್ನ ಡಿಗ್ರಿ ಮುಗಿದ ಮೇಲೆ 1 year ಜರ್ನಿ ಹೇಗಿತ್ತು ಅನ್ನೋದೇ ಈ ವಿಡಿಯೋ. ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಹೇಗಿತ್ತು ನನ್ನ ಡಿಗ್ರಿ ಮುಗಿದ ಮೇಲೆ ಜರ್ನಿ. ಓಕೆ, ಡಿಗ್ರಿ ಮುಗಿಯುತ್ತೆ. ಡಿಗ್ರಿ ಮುಗಿದ್ಮೇಲೆ ನನ್ನ ಫ್ರೆಂಡಿಗೆ ಒಂದು ಮೆಸೇಜ್ ಬರುತ್ತೆ, ಒಂದು ಕಂಪ್ನಿಯಿಂದ ಹೈರಿಂಗ್ ಇದೆ ಅಂತ. ಓಕೆ, ಇಬ್ರು ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ. ರಿಜೆಕ್ಟ್ ಇಬ್ರು. ಓಕೆ, ಅಲ್ಲಿಂದ ಮನೆಗೆ ವಾಪಸ್ ಬರ್ತೀವಿ. ವಾಪಸ್ ಬಂದು ಮತ್ತೆ ಅಗೇನ್ ಒಂದು 4-5 ಕಂಪ್ನಿಗೆ ಅಟೆಂಡ್ ಮಾಡ್ತೀನಿ. ಎಲ್ಲ ರಿಜೆಕ್ಟ್. ಓಕೆ, ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು. ನಮಗೆ ಇಂಗ್ಲಿಷ್ ನಾಲೆಜ್ ಅಷ್ಟು ಇರಲಿಲ್ಲ, ಕಮ್ಯುನಿಕೇಶನ್ಸ್ ಇರಲಿಲ್ಲ. ಸ್ಯಾಪ್ ಕೋರ್ಸ್ ಮಾಡಬೇಕು ಅಂತ ತಲೆಯಲ್ಲಿ ಐಡಿಯಾ ಬಂತು. ಓಕೆ, ಮನೆಯಿಂದ ಸಪೋರ್ಟ್ ಮಾಡಿದ್ರು. ಸ್ಯಾಪ್ ಕೋರ್ಸ್ ಕಂಟಿನ್ಯೂ ಮಾಡಿದೆ. ಅದೊಂದು 4-5 months ಇತ್ತು ಕೋರ್ಸ್. ಓಕೆ, ಕೋರ್ಸ್ ಮಾಡಬೇಕಾದ್ರೆ ಅಲ್ಲಿಂದಲೇ ಮತ್ತೆ ಇಂಟರ್ವ್ಯೂಗಳಿದ್ದಿದ್ದೆ, ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ. ಫಸ್ಟ್ ರೌಂಡ್ ಆಗೋದು, ಸೆಕೆಂಡ್ ರೌಂಡ್ ಆಗೋದು. ಓಕೆ, ಆ ಮುಗಿಯೋ ಟೈಮಲ್ಲಿ ಮತ್ತೆ ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಅಲ್ಲೊಂದು 1.5 months ಹೋದೆ. ಅಲ್ಲಿ ನಮ್ಮ ಅಮ್ಮಂಗೆ ಸ್ವಲ್ಪ ನೋಡ್ಕೊಂಡೆ. ಅಲ್ಲಿಂದ ಮತ್ತೆ ಕೋರ್ಸ್ ಕಡೆ ಬಂದೆ. ಅಲ್ಲಿ ಏನೋ ಸ್ವಲ್ಪ ಡ್ಯೂ ಇತ್ತು ಕೋರ್ಸು. ಏನೋ ಸ್ವಲ್ಪ ನನಗೆ ಮೈಂಡಲ್ಲಿ ಏನು ಹೇಳ್ತಾರೆ, ಈಗ ಫ್ರೆಂಡ್ಸ್ಗಳಿಂದ ಕೆಲಸ ಸೇರಿಬಿಟ್ಟೆ ನಾನು ಹೋಗ್ಬೇಕು, ನಾನು ಮಾಡಬೇಕು. ಅದು ಇಟ್ಕೋಬೇಡಿ, ಯಾವತ್ತು ಹೇಳ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಹೋದಾ, ನಿಮ್ಮ ರಿಲೇಟಿವ್ಸ್ ಹೋದ್ರು, ನಾನು ಅವ್ರ ಜೊತೆ ಹೋಗ್ತೀನಿ. ಅದನ್ನ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ. ಅದನ್ನ ಬಿಟ್ಬಿಟ್ಟು ನಿಮ್ಮ ಮೈಂಡಲ್ಲಿ, ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ, ಏನು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಬರುತ್ತಲ್ಲ, ಅದನ್ನು ನೀವು ಕ್ರಿಯೇಟಿವ್ ಆಗಿ ಹುಡುಕಿ ಮಾಡಿ. ಅವಾಗ ಅದರಲ್ಲಿ ಸಕ್ಸಸ್ ಆಗ್ತೀರಾ. 1 year ಜರ್ನಿ ಹೇಗಿತ್ತು ಅಂತ. ಇದು ಸ್ವಲ್ಪ ಲಾಂಗ್ ಆಗಿ ಲೆಂತಿ ಆಗಿದೆ. ಈ ವಿಡಿಯೋನ ಶಾರ್ಟ್ ಆಗಿ ಪಾರ್ಟ್ 1 ಪಾರ್ಟ್ 2 ಟೈಪಲ್ಲಿ ಪಾರ್ಟ್ 4-5 ತನಕ ನಾನು ವಿಡಿಯೋ ಕ್ರಿಯೇಟ್ ಮಾಡಿದ್ದೇನೆ. ಆ ವಿಡಿಯೋಗಳು ಸಹ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಪಾರ್ಟ್ 1 ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ಬೆಲ್ ಐಕನ್ನ ಒತ್ತಿ ಈ ಚಾನಲ್ನ ಬೆಳೆಸಿ. ನಿಮ್ಮ ಕನ್ನಡದ ಮನೆ ಮಗನ ಆರೈಸಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್.